ನಮಸ್ಕಾರ ಸ್ನೇಹಿತರೆ. ಇವತ್ತು ಕೋಸ್ಟಲ್ ಏರಿಯಾಗಳು ಮತ್ತು ಎಷ್ಟು ವಿಸ್ತೀರ್ಣಗಳನ್ನ ಹೊಂದ್ಕೊಂಡಿದೆ ಎಂಬುದನ್ನ ಮುಂಚೆ ನಮಗೆ ಕೋಸ್ಟಲ್ ಏರಿಯಾಗಳನ್ನ ಒಂದು ಎಕ್ಸಾಂಪಲ್ ಕೊಂಡಾಗ 7561.60 ಕಿಲೋಮೀಟರ್ ಕೋಸ್ಟಲ್ ಏರಿಯಾನ ಹೊಂದಿತ್ತು ಅಂತ ಹೇಳ್ತಾ ಇದ್ವಿ. ಈಗ ಅದನ್ನ ಬದಲಾವಣೆ ಆಗಿದೆ. ಯಾವ ರಾಜ್ಯಗಳು ಎಷ್ಟು ಬದಲಾವಣೆ ಆಗಿದೆ ಮತ್ತು ಎಷ್ಟು ಕಡಿಮೆ ಆಗಿದೆ, ಪ್ರತಿಯೊಂದು ವಿವರಗಳ ಸಮೇತವಾಗಿ ನಾನು ನಿಮ್ಗೆ ಏನಪ್ಪಾ ಅಂತಂದ್ರ ಕೋಸ್ಟಲ್ ಏರಿಯಾಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ದಿನನಿತ್ಯ ಮಾಡುವಂತ ಕ್ಲಾಸ್ಗಳು ನಿಮಗೆ ನೋಟಿಫಿಕೇಶನ್ ಅನ್ನ ಬರುತ್ತೆ. ಇಂದು 8:30 ಅಂದ್ರೆ ನೈಟು ಏನಪ್ಪಾ ಅಂತಂದ್ರ ಇತಿಹಾಸವನ್ನ 360 ಡಿಗ್ರಿ ಆಗಿ ನಿಮಗೆ ಅನಲೈಸ್ ಅನ್ನ ಮಾಡುತ್ತೆ, ಹಾಗೆ ವಿವರಣೆ ಸಮೇತವಾಗಿ ನಿಮಗೆ ಕೊಡುವಂತದ್ದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಬೆಳಗ್ಗೆ ಏನಿದೆಯಲ್ಲ SSC GD, SSC ಹಾಗೆ GD ಮತ್ತು RRB ಇನ್ನು ಅನೇಕವಾದ ಹುದ್ದೆಗಳಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ದಿನನಿತ್ಯ 9:30 ಬೆಳಗಿನ ಜಾವ ಏನಪ್ಪಾ ಅಂತಂದ್ರ ನಿಮಗೆ ಮ್ಯಾಪ್ ಅಲ್ಲಿ ವಿವರಣೆಯನ್ನ ಮಾಡಿಕೊಡುತ್ತೆ. ಮ್ಯಾಪೇ ಇರುತ್ತೆ, ಮ್ಯಾಪ್ ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಬೆಳಗಿನ ಕ್ಲಾಸ್ ಅನ್ನ ಓಕೆ 9:30 ಏನು ಸ್ಟಾರ್ಟ್ ಆಗತ್ತಲ್ಲ, ಇದು ಕಂಪ್ಲೀಟ್ಲಿ ಮ್ಯಾಪ್ ಇರುತ್ತೆ. ನಿಮ್ಗೆ ಮ್ಯಾಪ್ ಅಲ್ಲೇ ಹೇಳುವಂಥದ್ದು. ಈಗ ನೀವು ರಾಷ್ಟ್ರೀಯ ಉದ್ಯಾನವನಗಳು, ಯುನೆಸ್ಕೋ ಪಾರಂಪರಿಗಳು, ಟೈಗರ್ ರಿಸರ್ವ್ ಆಗಿರ್ಬಹುದು, ಯಾವುದೇ ಒಂದಾಗಿದ್ರು ಕೂಡ ಮ್ಯಾಪ್ ಅಲ್ಲೇ ಹೇಳುತ್ತೆ. ಕಂಪಲ್ಸರಿ ನಿಮ್ಗೆ ಏನಪ್ಪಾ ಅಂತಂದ್ರ ಒಂದು 10 ರಿಂದ 20 ಮ್ಯಾಪ್ ಗಳನ್ನ ಇಟ್ಕೊಂಡ್ರೆ ನಿಮ್ ಸರಿ ಸುಮಾರು ಒಂದು 5 ರಿಂದ 6 ಕ್ವಶನ್ ಅಂತೂ ಬಂದೇ ಬರುತ್ತೆ. SSC GD ಮತ್ತು RRB ಯಾರು ಬರೀತಾ ಇರ್ತಿರಲ್ಲ ಅವರಿಗೆ ಮಿನಿಮಮ್ ಏನು ಇಲ್ಲ ಅಂದ್ರೆ ಒಂದು 8 ಪ್ರಶ್ನೆಗಳನ್ನ ಈ ಮ್ಯಾಪ್ ಅಲ್ಲೇ ಬರುವಂತದ್ದಾಗಿರುತ್ತೆ. ಓಕೆ, ಇದ್ರದ್ದು PDF ಬೇಕು ಅಂತಂದ್ರೆ KS ಮಾಸ್ಟರ್ ಮೈಂಡ್ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗಿ. ಯೂಟ್ಯೂಬ್ ಚಾನಲ್ ಇದೆ, ಹಾಗೂ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನೇನ್ ಮಾಡಿ ಅಂತಂದ್ರೆ ಶೇರ್ ಮಾಡಿ. ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಒಂದೆರಡೇ 2 ನಿಮಿಷ ಹಿನ್ನೆಲೆಗಳ ಬಗ್ಗೆ ನೋಡ್ಕೊಳ್ಳೋಣ. ಅದು ಯಾರು ಮೊದಲ ಬಾರಿಗೆ ಅಳತೆ ಮಾಡಿದ್ರು, ಯಾವಾಗಿನಿಂದ ಪ್ರಾರಂಭ ಮಾಡಿದ್ರು, ಈಗ ಪ್ರಸ್ತುತ ಎಷ್ಟಿದೆ, ಅದರ ದತ್ತಾಂಶಗಳು ಎಷ್ಟು ವರ್ಷಕ್ಕೂ ಮಾಡ್ತಾರೆ ಅಂತೇಳಿ ಬರೆಸ್ತೀನಿ. ಅದು ಅಷ್ಟು ಬರ್ಕೊಡ್ರಿ, ಉಳ್ಕಿದೆಲ್ಲವನ್ನು ನಿಮ್ಗೆ ಮ್ಯಾಪ್ ಅಲ್ಲೇ ಹೇಳ್ತೀನಿ. ಓಕೆ, ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರ ಭಾರತದ ಕರಾವಳಿಯ ತೀರ, ಭಾರತದ ಕರಾವಳಿ ತೀರ ಎಷ್ಟಿದೆ ಅಂತ ಕೇಳ್ತಾರ. ಇದನ್ನ ಮೊದಲು ಎಷ್ಟಿತ್ತಪ್ಪ ಅಂತಂದ್ರ 7661.60 ಕಿಲೋಮೀಟರ್ ಅಷ್ಟು ಮೊದಲಿದ್ದಿತ್ತು. ಆಗಿತ್ತಂದ್ರೆ ಪ್ರಸ್ತುತ ಎಷ್ಟಿದೆ ಅಂತಂದ್ರೆ 11,098.81 ಕಿಲೋಮೀಟರ್ ಪ್ರಸ್ತುತ ಇದೆ ಅಂತ ಹೇಳ್ತೀವಿ. ಕೋಸ್ಟಲ್ ಅನ್ನ ಮೊದಲು ಪ್ಯಾರಾಡಾಕ್ಸ್ ಅಂತೇಳಿ ಬರುತ್ತೆ. ಓಕೆನಾ, ಕೋಸ್ಟಲ್ ಯಾರು ಮಾಡ್ತಾರಪ್ಪ ಅಂತಂದ್ರ ಮೊದಲು ಪ್ಯಾರಾಡಾಕ್ಸ್ ಅಂತೇಳಿ ಬರ್ತಾರೆ. ಅವ್ರ ಹೆಸರು ಬರ್ದಿರ್ತೀವಿ ನೋಡಿ, ಪ್ಯಾರಾಡಾಕ್ಸ್ ಅಂತೇಳಿ ಬರ್ತಾರೆ. ಇವ್ರು ಏನಪ್ಪಾ ಅಂತಂದ್ರ ನಿಮಗ ಮೊಟ್ಟ ಮೊದಲ ಬಾರಿಗೆ 1950ರಲ್ಲಿ ಬ್ರಿಟಿಷ್ ಲೆವಿಸ್ ಫ್ರೈ ಅಂತೇಳಿ ಬರ್ತಾರ, ರಿಚರ್ಡ್ ಅವರು. ಇವ್ರ ಕರಾವಳಿಯನ್ನ ಮೊದಲು ಗುರುತಿಸ್ತಾರ ಅಂತ ಹೇಳ್ತಾರೆ. 1950ರಲ್ಲಿ ಬ್ರಿಟಿಷದ ಲೋವಿಸ್ ಅಂತ ಬರ್ತಾರ, ಲೋವಿಸ್ ಫ್ರೈ, ರಿಚರ್ಡನ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಮೊದಲ ಬಾರಿಗೆ ಇದನ್ನ ಕರಾವಳಿಯನ್ನ ಗುರುತಿಸ್ತಾರ ಅಂತ ಹೇಳ್ತಾರೆ. ಯಾರು ಗುರುತಿಸಿದಾರ ಅಂತ ಕ್ವಶನ್ ಏನಾದ್ರು ಕೇಳಿದ್ರು ಅಂತಂದ್ರ ಇವ್ರ ಹೆಸರನ್ನ ಬರ್ಕೊಡ್ರಿ. ಓಕೆನಾ, ಗುರುತಿಸಿದ್ರು ಮೊದಲ ಬಾರಿಗೆ. ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರ ಇದೇ ರೀತಿಯಾಗಿ ಮಾಂಡೆಲ್, ಇವು ಇಷ್ಟು ಇಂಪಾರ್ಟೆಂಟ್ ಆಗ್ತವ. ಬ್ರೋಟ್ ಅಂತೇಳಿ ಇರ್ತಾರೆ. ಇವರು 1967ರಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಮೊದಲ ಬಾರಿಗೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಅಳತೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡುವಂತದ್ದಾಗಿರತ್ತೆ. ಕೊನೆಯದಾಗಿ ಇನ್ನೊಬ್ರು ಯಾರಪ್ಪ ಅಂತಂದ್ರ ಹೈಡ್ರೋಗ್ರಾಫಿಯನ್ನ ಅಂತ ಬರ್ತದ, ಒಂದು ರಾಷ್ಟ್ರೀಯ ಹೈಡ್ರೋಗ್ರಾಫಿಕ್ ಕಚೇರಿ ಅಂತೇಳಿ ಬರ್ತದ, NHO ಅಂತೇಳಿ. ಓಕೆನಾ, NHO ಏನ್ ಮಾಡ್ತದಂದ್ರ ಸರ್ವೆ ಆಫ್ ಇಂಡಿಯಾವನ್ನ ನಿರ್ವಹಿಸಿರುವಂತದ್ದು, ನವೀಕರಿಸುವಂತ ಮಾಪನದಿಂದ ಏನ್ ಮಾಡತ್ತಪ್ಪ ಅಂತಂದ್ರ ಸೂಕ್ಷ್ಮ ಪ್ರಮಾಣದಲ್ಲಿ, ಅಂದ್ರ ಅತ್ಯಂತ ಸೂಕ್ಷ್ಮ ಪ್ರಮಾಣದಲ್ಲಿ ಈ ಸಲ ಅಳತೆಯನ್ನ ಮಾಡತ್ತೆ. ಎಷ್ಟು ಅಂತಂದ್ರ 1:250,000 ಅಷ್ಟು. ಓಕೆನಾ, ಇದರಿಂದ ಏನ್ ಮಾಡತ್ತಪ್ಪ ಅಂತಂದ್ರೆ ಸೂಕ್ಷ್ಮ ಪ್ರಮಾಣದಲ್ಲಿ ಈ ಸಲ ಚಾರ್ಜ್ಗಳು ಬಳಸಿಕೊಂಡು ಇದನ್ನ ಚೆಕ್ ಅನ್ನ ಮಾಡ್ತಾರೆ.
ಓಕೆನಾ. ಈ ದತ್ತಾಂಶವನ್ನ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ ಅಂತಂದ್ರೆ, ಎಷ್ಟು ವರ್ಷಗಳಿಗೊಮ್ಮೆ ನಾವು ಇಲ್ಲಿ ಕರಾವಳಿಯ ತೀರವನ್ನ ಅಳತೆ ಮಾಡ್ತೀವಿ ಅಂತಂದ್ರೆ ಪ್ರತಿ 10 ವರ್ಷ ಬರ್ಕೊಡಿದು ಕೇಳ್ತಾರೆ, ಪ್ರತಿ 10 ವರ್ಷ. ಓಕೆನಾ. ಇಷ್ಟು ನೀವು ಬರ್ಕೊಂಡಿದ್ದೆ ಆದ್ರೆ ಇನ್ನು ಮುಂದೆ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಮ್ಯಾಪ್ ಅಲ್ಲಿ ಇರುತ್ತೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಇಂಪಾರ್ಟೆಂಟ್ ಇರೋದನ್ನ ಒಂದ್ಸಲ ನೋಡ್ಕೊಂಡು ಬರ್ಕೊಂಡ್ಬಿಡಿ. ಇನ್ನು ಮ್ಯಾಪ್ ಅನ್ನ ಪ್ರಾರಂಭ ಮಾಡೋಣ. ಓಕೆ, ರಾಜ್ಯಗಳು ಯಾವ್ದಿದಾವೆ ಅಂತೇಳಿ ಮೊದಲು ನಿಮಗೆ ಗೊತ್ತಾಗಿರ್ಬೇಕು. ನಾನು ಎರಡೂ ಬರೆದಿರ್ತೀನಿ. ಈಗ ಎರಡೂ ಬದಲಾವಣೆ ಆಗಿರೋದ್ರಿಂದ ಎರಡೂ ಅಂದ್ರೆ ಹಳೇದು ಮತ್ತು ಹೊಸ ಡಾಟಾ ಎರಡೂ ಬರಿತೀನಿ. ಮೊದಲು ಏನ್ ಮಾಡ್ಬಿಡ್ತೀನಿ ಅಂತಂದ್ರೆ ನಾನು ಹಳೇದನ್ನ ಬರೆದು ಕಂಪ್ಲೀಟ್ ಮಾಡಿಬಿಟ್ಟಿರ್ತೀನಿ. ಯಾಕಂತಂದ್ರೆ ಕಲರ್ ಚೇಂಜ್ ಮಾಡಿರ್ತೀನಿ. ಓಕೆನಾ. ಗುಜರಾತ್ ಮೊದಲು ಎಷ್ಟಿತ್ತಂದ್ರೆ 1600 ಕಿಲೋಮೀಟರ್ ಇತ್ತು. ನೆಕ್ಸ್ಟ್ ಮಹಾರಾಷ್ಟ್ರ ಎಷ್ಟಿತ್ತು? 720 ಕಿಲೋಮೀಟರ್ ಇತ್ತು. ನೆಕ್ಸ್ಟ್ ಬರುವಂತದ್ದು ಗೋವಾ 100 ಕಿಲೋಮೀಟರ್ ಅಷ್ಟು ಇತ್ತು. ಕರ್ನಾಟಕ 320 ಕಿಲೋಮೀಟರ್ ಇತ್ತು. ಅದರ ಜೊತೆಗೆ ಕೇರಳ ಅಂತ ಬಂದಾಗ ಕೇರಳ 580 ಕಿಲೋಮೀಟರ್ ಇತ್ತು. ತಮಿಳುನಾಡು 910 ಕಿಲೋಮೀಟರ್ ಇತ್ತು. ಆಂಧ್ರ ಪ್ರದೇಶ ಅನ್ನೋದು 1000 ಕಿಲೋಮೀಟರ್ ಅಷ್ಟು ಇದ್ದಿದ್ದು. ನೆಕ್ಸ್ಟ್ ಇನ್ನು ಒಡಿಶಾ ಅಂತ ಬಂದಾಗ 480 ಕಿಲೋಮೀಟರ್ ಅಷ್ಟು ಇತ್ತು. ಬದಲಾವಣೆ ಎಲ್ಲೆಲ್ಲಾಗಿದೆ ಅಂತ ಹೇಳಿ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಪಶ್ಚಿಮ ಬಂಗಾಳ 350 ಕಿಲೋಮೀಟರ್ ಇದ್ದಿದ್ದು. ಓಕೆನಾ. ಇಷ್ಟು ಏನಪ್ಪಾ ಅಂತಂದ್ರ ನೀವು ಮ್ಯಾಪ್ ಅಲ್ಲಿ ನೋಡ್ತಾ ಇರಬಹುದು. ಇಷ್ಟು ಹಳೆಯ ಡಾಟಾಗಳನ್ನ ಇರುವಂತದ್ದು. ಇನ್ನ ಅಂಡಮಾನ್ ನಿಕೋಬಾರ, ಲಕ್ಷದ್ವೀಪ, ದಿಯು ದಮನ, ಪಾಂಡಿಚೇರಿ ಅನ್ನೋದು ಹಳೆದರದಲ್ಲಿ ಅಷ್ಟು ಮೆನ್ಷನ್ ಮಾಡಿರಲಿಲ್ಲ, ಓವರ್ ಆಲ್ ಆಗಿ ಕನ್ಸಿಡರ್ ಮಾಡಿದ್ರು. ಬಟ್ ಈ ಸಲ ಏನ್ ಮಾಡಿದಾರೆ ಅಂದ್ರೆ ಪ್ರತಿ ಒಂದು ಯುಟಿನೂ ಕೂಡ ಕನ್ಸಿಡರ್ ಮಾಡ್ಕೊಂಡು ಇಟ್ಟಿದ್ದಾರೆ. ಈಗ ಹೊಸದನ್ನ ಬರೀತೀನಿ. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಗುಜರಾತ್ ಎಷ್ಟು ಕಿಲೋಮೀಟರ್ ಹೆಚ್ಚಳ ಆಗಿದೆ ಅಂತಂದ್ರೆ 2340.62 ಕಿಲೋಮೀಟರ್ ಆಗಿದೆ. ಇದು ಹೊಸ ಡಾಟಾ ಆಗಿರುತ್ತೆ. ಪ್ರತಿ ರೆಡ್ ಪೆನ್ ಇಂದ ಬರೆಯುವಂತದ್ದು ಹೊಸ ಡಾಟಾ ಆಗಿರುತ್ತೆ, ನೆನಪಿಟ್ಕೊಳ್ರಿ. ಆಮೇಲೆ ಏನಪ್ಪಾ ಅಂದ್ರ ಮಹಾರಾಷ್ಟ್ರ ಅಂತ 877.97 ಕಿಲೋಮೀಟರ್ ಹೊಸದಾಗಿರುವಂತದ್ದು. ಇನ್ನು ಗೋವಾ ಅಂತ ಬಂದಾಗ ಅಲ್ಲಿ ಮೊದಲು ಎಷ್ಟಿತ್ತು ಅಂತಂದ್ರೆ 100 ಕಿಲೋಮೀಟರ್ ಇದ್ದಿದ್ದು ಈಗ 193.97 ಕಿಲೋಮೀಟರ್. ಯಾಕಂದ್ರೆ ಇದು ನಿಮ್ಗೆ ಹಿಂಗೂ ಕೇಳ್ಬೋದು, 194 ಕಿಲೋಮೀಟರ್ ಅಂತಾನು ಕೂಡ ಕೊಡ್ತಾನೆ. ಎರಡಕ್ಕೂ ನೇರೆಸ್ಟ್ ಆಗಿರುವಂತದ್ದು. ಇನ್ನು ಕರ್ನಾಟಕ 343.30 ಇದು ಕರ್ನಾಟಕದ ಇರುವಂತದ್ದು. ಇನ್ನು ಕೇರಳ ಎಷ್ಟಿದೆ ಅಂತಂದ್ರೆ 600 ಕಿಲೋಮೀಟರ್ ಆಗಿದೆ, 600.15 ಕಿಲೋಮೀಟರ್ ಆಗಿದೆ. ಕೇರಳ ಆದ ನಂತರ ತಮಿಳುನಾಡು ಬರುವಂತದ್ದು. ಈ ತಮಿಳುನಾಡು ಎಷ್ಟಪ್ಪ ಅಂದ್ರೆ 1068.69. ಇದನ್ನ 1069 ಕಿಲೋಮೀಟರ್ ಆದ್ರೂ ಕೊಡ್ತಾರೆ. ಡಿಜಿಟ್ 50 ಮೇಲೆ ಹೋಗ್ತಾ ಇತ್ತು ಅಂತಂದ್ರೆ ಅವಾಗ ಮುಂದಿನ ಸಂಖ್ಯೆಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡಿ. ಓಕೆ. ಇನ್ನು ಆಂಧ್ರ ಪ್ರದೇಶ ಅಂತ ಬಂದಾಗ 1053.07 ಕಿಲೋಮೀಟರ್ ಅಷ್ಟು. ಇನ್ನು ಒಡಿಶಾ ಅಂತ ಬಂದಾಗ ಈ ಒಡಿಶಾ 574.71 ಕಿಲೋಮೀಟರ್ ಅಷ್ಟು ಆಗಿದೆ. ವೆಸ್ಟ್ ಬೆಂಗಾಲ್ ಅಂತ ಬಂದಾಗ 721.02 ಕಿಲೋಮೀಟರ್ ಅಷ್ಟು ಚೇಂಜಸ್ ಅನ್ನ ಆಗಿದೆ. ಹಂಗಿತ್ತಂದ್ರ ಈ ಸಲ ಏನಪ್ಪಾ ಅಂತಂದ್ರ ದ್ವೀಪಗಳನ್ನ ಕನ್ಸಿಡರ್ ಮಾಡಿದಾಗ ಅಂಡಮಾನ್ ಮತ್ತು ನಿಕೋಬಾರ್ನ ಎಷ್ಟು ಕಿಲೋಮೀಟರ್ ಆಗಿದೆ ಅಂತಂದ್ರೆ 3083.50 ಕಿಲೋಮೀಟರ್ ಅಷ್ಟು ಕರಾವಳಿಯ ತೀರವನ್ನ ಹೊಂದಿರುವಂತದ್ದು. ಆಮೇಲೆ ಲಕ್ಷದ್ವೀಪ ಅಂತೇಳಿ ಇಲ್ಲಿದೆ ಲಕ್ಷದ್ವೀಪ. ಇದು ಇಷ್ಟು ಸಮೂಹ ಏನದ ಲಕ್ಷದ್ವೀಪದ್ದು 144.80 ಕಿಲೋಮೀಟರ್ ಅನ್ನ ಹೊಂದಿಕೊಂಡಿದೆ. ಅದನಂತರ ದಿಯು ದಮನ್ ಅಂತೇಳಿ ಇಲ್ಲಿ ಕಂಡು ಬರುತ್ತೆ. ನಿಮಗೆ ಮ್ಯಾಪ್ ಅಲ್ಲಿ ಕೂಡ ಕಂಪ್ಲೀಟ್ ಆಗಿ ಮೊದಲನೇ ಕ್ಲಾಸ್ ಅಲ್ಲೇ ಹೇಳಿದೀನಿ. ರಾಜ್ಯಗಳ ಸ್ಥಾಪನೆ, ರಾಜಧಾನಿ ಮತ್ತು ಅದರ ಕ್ಯಾಪಿಟಲ್ ಯಾವುದು, ಭಾಷೆಗಳು ಯಾವುದು, ಯಾವಾಗ ಸ್ಥಾಪನೆ ಆಯಿತು, ಎಲ್ಲೆಲ್ಲಿ ಕಂಡು ಬರ್ತಾವ ಅಂತೇಳಿ ದಿಯು ದಮನ್ ಇಲ್ಲಿ ಕಂಡು ಬರುತ್ತೆ. ಇದನ್ನ 54.38 ಕಿಲೋಮೀಟರ್ ಅಷ್ಟು ಗಡಿಯನ್ನ ಹೊಂದಿಕೊಂಡಿದೆ ಅಂತ ಹೇಳ್ತೀವಿ. ಪಾಂಡಿಚೇರಿ ಇಲ್ಲಿ ಒಂದು ರಾಜ್ಯ ಬರ್ತದ, ಇಲ್ಲಿ ಬರುತ್ತೆ, ಇಲ್ಲೊಂದು ಬರ್ತದ, ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಬರ್ತದೆ. ಈ 4 ಸೇರ್ಕೊಂಡು ಇದನ್ನ ಎಷ್ಟು ಕಿಲೋಮೀಟರ್ ಇದೆ ಅಂತಂದ್ರೆ 42.65 ಕಿಲೋಮೀಟರ್ ಅಷ್ಟು ಪಾಂಡಿಚೇರಿಯನ್ನ ಕಂಡು ಬರುತ್ತೆ. ಇಷ್ಟು ನೀವು ನೆನಪಿಟ್ಕೊಂಡ್ರಿ ಅಂತಂದ್ರ ಇದರಲ್ಲಿ ಒಂದು ಕ್ವಶನ್ ಅನ್ನ ಇಟ್ಟೇ ಇರ್ತಾನೆ. ಯಾಕೆ ಅಂತಂದ್ರ ಮೊದಲಿಗೂ ಈಗಿಂದಕ್ಕೂ ವ್ಯತ್ಯಾಸಗಳನ್ನ ಆಗಿದೆ. ಮೊದಲನೇದೆಷ್ಟು ಈಗಿಂದೆಷ್ಟು ಅಂತ ಎರಡೂ ಕೂಡ ಕ್ವಶನ್ ಅನ್ನ ಕೇಳ್ತಾರೆ. ಮೊದಲನೇದೆಷ್ಟು 7561.60 ಕಿಲೋಮೀಟರ್ ಅಂದ್ರ ಮುಂಚೆ ಇತ್ತು. ಆದ್ರೆ ಪ್ರಸ್ತುತ ಎಷ್ಟಿದೆ ಅಂತಂದಾಗ ಈಗ 11,098.85 ಅಂತನಾದ್ರೂ ಕೇಳ್ಬೋದು, ಇಲ್ಲ 11,099 ಕಿಲೋಮೀಟರ್ ಆದ್ರೂ ಕೇಳ್ತಾನೆ. ಇದರ ಜೊತೆಗೆ ಈ ಸಲ ಎಷ್ಟು ಹೆಚ್ಚಳ ಆಗಿದೆ ಅಂತ ಕೇಳಿದಾಗ 3,500
37.21 ಕಿಲೋಮೀಟರ್ ಅಷ್ಟು ಏನಾಗಿದೆಪ್ಪ ಅಂತಂದ್ರ ಹೆಚ್ಚಳವನ್ನ ಆಗಿದೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕರಾವಳಿಯ ತೀರಗಳ ಉದ್ದಗಳು ಎಷ್ಟು ಅನ್ನೋದನ್ನ ನಾ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನಿಮ್ಗ ಕರಾವಳಿಯ ತೀರಗಳು ಯಾವ್ದ್ಯಾವ್ದು ಮತ್ತು ಎಲ್ಲಿಂದ ಎಲ್ಲಿಗೆ ಅಂತ ಏನಾದ್ರೂ ಕೇಳಿದ್ರು ಅಂತಂದ್ರೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನಾನು ನಿಮ್ಗೆ ಇಲ್ಲಿ ಮಾರ್ಕ್ ಮಾಡಿರ್ತೀನಿ. ಇಲ್ಲಿಂದ ಹಿಡಿದು ಓಕೆನಾ ಇಲ್ಲಿಯವರೆಗೂ ನಿಮಗೆ ಏನಂತ ಕರಿತೀವಿ ಅಂತಂದ್ರ ಇದನ್ನ ನಾವು ಈ ಕಡೆ ಬರೆದಿರ್ತೀನಿ, ಕಚ್ ತೀರ ಅಂತ ಕರಿತೀವಿ. ಓಕೆನಾ, ಕಚ್ ತೀರ ಅಥವಾ ಕತಿ ಯಾವರನ್ ಅಂತನಾದ್ರೂ ಕರಿತೀವಿ. ಬರ್ಕೊಡ್ರಿ, ಇದು ಇಂಪಾರ್ಟೆಂಟ್ ಆಗ್ತದ. ಏನೇನ್ ಬದಲಾವಣೆ ಆಗಿದಾವಲ್ಲ ಪ್ರತಿಯೊಂದು ಕತಿಯಾವರಂ ತೀರ ಅಂತನಾದ್ರೂ ಕರಿತೀವಿ. ಇನ್ನು ಕೊಂಕಣ ತೀರ ಅಂತೇಳಿ ಬರ್ತದ. ಈ ಕೊಂಕಣ ತೀರ ಅನ್ನೋದು ಎಲ್ಲಿವರೆಗೂ ಬರ್ತದ್ರಿ ಅಂತಂದ್ರೆ ನಿಮಗ ಕತಿಯಾರ್ ತೀರ ಅಂತೇಳಿ ಎಲ್ಲಿಂದ ಸ್ಟಾರ್ಟ್ ಆಗ್ತದ ಗೊತ್ತಾ? ಇದು ಕತಿಯಾರ್ ತೀರ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ನಿಂತಿರ್ತದ. ಕತಿಯಾರ್ ತೀರ ಅಂತ ಕರಿತೀವಿ. ಇನ್ನ ಕೊಂಕಣ ತೀರ ಅಂತಂದ್ರೆ ಕೊಂಕಣ ತೀರ ಇಲ್ಲಿಂದ ಪ್ರಾರಂಭವಾಗಿ ಎಲ್ಲಿವರೆಗೂ ಬಂದು ನಿಲ್ತದಪ್ಪ ಅಂತಂದ್ರ ಈ ಗೋವಾನು ಕೂಡ ಏನಾಗಿರ್ತದ ಇನ್ಕ್ಲೂಡ್ ಆಗಿ ಕೆಲವೊಂದಿಷ್ಟು ಕರ್ನಾಟಕವನ್ನ ಆವರಿಸ್ಕೊಂಡಿದೆ. ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಕೊಂಕಣ ತೀರ ಅಂತ ಕರಿತೀವಿ. ಕೊಂಕಣ ತೀರ ಅಂತ. ಇನ್ನು ನೆಕ್ಸ್ಟ್ ಉಳಿದಿದ್ದು ಯಾವುದು? ಕೆನರಾ ತೀರ ಅಂತಂದ್ರೆ ಕೆನರಾ ತೀರ ಎಲ್ಲಿವರೆಗೂ ಹಕ್ಕೊಂಡಿದೆಪ್ಪ ಅಂತಂದ್ರ ಇಲ್ಲಿಂದ ಇಲ್ಲಿವರೆಗೂ ಬಂದಿದೆ, ಮಂಗಳೂರವರೆಗೂ ಬಂದಿರತ್ತೆ. ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರ ಕೆನರಾ ತೀರ ಅಂತ ಕರಿತೀವಿ. ನೆಕ್ಸ್ಟ್ ಕಂಪ್ಲೀಟ್ ಆಗಿ ಇಲ್ಲಿಂದ ಇಲ್ಲಿಗೆ ಆವರಿಸ್ಕೊಂಡಿರೋದು ಯಾವುದು ಅಂತಂದ್ರೆ ಮಲಬಾರ್ ಕರಾವಳಿ ಅಂತ ಕರಿತೀವಿ. ಮಲಬಾರ್ ಓಕೆನಾ. ಈ ಕಡೆ ಇಷ್ಟು ಕೂಡ ನಿಮ್ಗೆ ಏನಪ್ಪಾ ಅಂತಂದ್ರ ಬರೆದು ಮ್ಯಾಪ್ ಮುಖಾಂತರ ತಿಳಿಸ್ಕೊಂಡಿದೀನಿ. ಇನ್ನು ನೆಕ್ಸ್ಟ್ ಈ ಕಡೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಉತ್ಕಲ್ ಕರಾವಳಿ ಅಂತ ಬರ್ತದ. ಅದೇ ರೀತಿ ಆಂಧ್ರ ಕರಾವಳಿ ಅಂತ ಬರ್ತದ. ಕೋರಮಂಡಲ ಕರಾವಳಿ ಅಂತೇಳಿ 3 ಕೂಡ ಬರುತ್ತೆ. 3 ಎಲ್ಲಿಂದ ಎಲ್ಲಿಗೆ ಪ್ರಾರಂಭ ಆಗುತ್ತೆ ನೋಡ್ಕೊಳ್ಳಿ. ಕೋರಮಂಡಲ ತೀರ ಅಂತೇಳಿ ಮೊದಲ ಎಲ್ಲಿ ಪ್ರಾರಂಭ ಆಗ್ತದಂದ್ರ ಇಲ್ಲಿಂದ ಪ್ರಾರಂಭ ಆಗಿರೋದು. ಇದು ಇಷ್ಟು ಕೂಡ ಏನಾಗಿರ್ತದಪ್ಪ ಅಂತಂದ್ರ ಆವರಿಸ್ಕೊಂಡಿರ್ತದ. ಇದಕ್ಕೆ ನಾವು ಕೋರಮಂಡಲ ತೀರ ಅಂತ ಕರಿತೀವಿ. ಕೋರಮಂಡಲ ತೀರ ಓಕೆನಾ. ಇಷ್ಟು ಕೂಡ ಕೋರಮಂಡಲ ತೀರ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಉತ್ಕಲ್ ಅಂತ ಬರುವಂತದ್ದು ಕರಾವಳಿಯ ತೀರ, ಹಾಗೆ ಆಂಧ್ರ ತೀರ ಅಂತೇಳಿ ಇಲ್ಲಿಂದ ಇಲ್ಲಿಗೆ ಪ್ರಾರಂಭ ಆಗುವಂತದ್ದು. ಇದನ್ನ ನಾವು ಆಂಧ್ರದ ತೀರ ಅಂತ ಕರಿತೀವಿ. ಓಕೆ, ಕರಾವಳಿಯ ಪ್ರದೇಶ. ಇಲ್ಲಿಂದ ನಮಗೆ ಇದು ಪೂರಾ ಕಂಡು ಬರೋದು ಏನು ಅಂತಂದ್ರ ಉತ್ಕಲ್ ಅಂತ ಕಂಡು ಬರುತ್ತೆ. ಉತ್ಕಲ್ ಕರಾವಳಿ ಅಂತೇಳಿ ಕಂಡು ಬರುತ್ತೆ. ಸೊ ಇದು ಇಷ್ಟು. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಕೊಡ್ತೀನಿ. ಇದು ಕೂಡ ನೆಕ್ಸ್ಟ್ ಬಂದರುಗಳು ಅಂತ ಬಂದಾಗ ಬಂದರುಗಳಲ್ಲಿ ಅತಿ ಹೆಚ್ಚು ಮಾಹಿತಿಗಳನ್ನ ಕೊಡ್ತೀನಿ. ನೆಕ್ಸ್ಟ್ ಬಂದರುಗಳನ್ನ ತಗೊಳ್ಳೋಣ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಿ, KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, KS ಮಾಸ್ಟರ್ ಮೈಂಡ್ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗಿ. KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇರ್ತೀನಿ.